ವಿಜಯಪುರದಲ್ಲಿ ಕೊಳವೆ ಬಾವಿಗೆ ಮಗು ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಗರೋಪಾದಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಕಾರ್ಯಾಚರಣೆಗೆ ಅಡ್ಡಿಯಾದ ಕಲ್ಲು ಬಂಡೆಯನ್ನ ಒಡೆಯುವ ಕಾರ್ಯವೂ ಕೂಡ ನಡೀತಾ ಇದೆ. ಹಿಟಾಚಿಯನ್ನು ಬಳಸಿದ್ರು ಕೂಡ ಬಂಡೆ ಒಡೆಯಲು ಸಾಧ್ಯ ಆಗುತ್ತಿಲ್ಲ. ಬಂಡೆ ಒಡೆಯಲು ಬ್ರೇಕರನ್ನು ತರಿಸ್ತಾ ಇದ್ದಾರೆ ಅಗ್ನಿಶಾಮಕ ದಳದ ತಂಡ. 16 ಅಡಿ ಪೈಕಿ 10 ಅಡಿ ಅಗೆಯುವ ಕಾರ್ಯ ಈಗ ಪೂರ್ಣ ಆಗಿದೆ. ಸದ್ಯ ನಿಧಾನಗತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಸಾಗುತ್ತಿದೆ. ನಿಧಾನಗತಿಯಲ್ಲಿ ಸಾಗುತ್ತಿರುವಂಥ ರಕ್ಷಣಾ ಕಾರ್ಯಾಚರಣೆಗೆ ತೊಂದರೆ ಆಗಿದ್ದು ಕಲ್ಲು ಬಂಡೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಸದ್ಯ ಹಿಟಾಚಿಗಳನ್ನು ತರಿಸಿ ಕಲ್ಲು ಬಂಡೆಯನ್ನು ಒಡೆಯುವ ಕೆಲಸ ಕಾರ್ಯಾಚರಣೆ ನಡೀತಾ ಇದೆ. ಆಪರೇಷನ್ ಸಾತ್ವಿಕ ಮಗು ಬದುಕಿ ಬರಲಿ ಅಂಥೇಳಿ ದೇವರ ಮೊರೆ ಹೋಗ್ತಾ ಇದ್ದಾರೆ. ಕಾರ್ಯಾಚರಣೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಬೇಕಾಗಿದೆ. ಯಾಕಂತ ಹೇಳಿದರೆ ಮಗುವನ್ನು ಜೀವಂತವಾಗಿ ಮಗು ಆರೋಗ್ಯವಾಗಿ ಹೊರಗಡೆ ಬರಬೇಕು, ಮಗುವಿನ ಪ್ರಾಣಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಾಗರೋಪಾದಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆ ಮೂಲಕ ಮಗುವನ್ನು ರಕ್ಷಿಸಬೇಕು ಅನ್ನೋದು ಅಲ್ಲಿ ಉದ್ದೇಶ ಆಗಿರೋದ್ರಿಂದಾಗಿ ಬೇರೆ ಕಡೆಯಿಂದಲೂ ಕೂಡ ಹೆಚ್ಚಿನ ಸಿಬ್ಬಂದಿಯನ್ನು ಕರ್ಕೊಂಡು ಬಂದಿದ್ದಾರೆ. ನುರಿತರು, ತಜ್ಞರು, ಇಂಥ ಸಂದರ್ಭಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡಿದವರು, ಕೆಲಸ ಮಾಡಿದವರು ಅಂಥವ್ರನ್ನು ಕರೆದುಕೊಂಡು ಬಂದು ಈಗ ಅಲ್ಲಿ ಈ ಒಂದು ಕೊರೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮಗು 17ರಿಂದ 18 ಅಡಿ ಆಳದಲ್ಲಿ ಸಿಲುಕಾಕಿಕೊಂಡಿದೆ ಅನ್ನೋದರ ಬಗ್ಗೆಯೂ ಕೂಡ ಈಗ ಸದ್ಯದ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥ ಸಿಬ್ಬಂದಿ ಕ್ಷಿಪ್ರಗತಿಯಲ್ಲಿ ಮಗುವನ್ನು ಹೊರಗಡೆ ಕರ್ಕೊಂಡು ಬರೋದಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ. ಸದ್ಯಕ್ಕಂತೂ ಒಂದು ಆತಂಕ ಇದೆ, ಏನಾಗಿರುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ. ಇಡೀ ಊರಿಗೂರೇ ಆ ಊರಿನ ಜನ ದೇವ್ರ ಮೊರೆ ಹೋಗ್ತಾ ಇದ್ದಾರೆ, ಸಾತ್ವಿಕ್ ಬದುಕಿ ಬರಲಿ ಅಂಥೇಳಿ. ವಿಜಯಪುರದಲ್ಲಿ ನಡೆದಿರುವಂಥ ಘಟನೆ ಇದು. ಕೊಳವೆ ಬಾವಿಗೆ ಮಗು ಬಿದ್ದ ಪ್ರಕರಣ. ಕಾರ್ಯಾಚರಣೆಗೆ ಅಡ್ಡಿಯಾಗಿದ್ದು ಬಂಡೆಕಲ್ಲು, ಅದನ್ನು ಒಡೆಯೋ ಕೆಲಸ ಮಾಡ್ತಾ ಇದ್ದಾರೆ ಹಿಟಾಚಿ ತರಿಸಿ. ಬಂಡೆಯನ್ನು ಒಡೆಯಲು ಸಾಧ್ಯ ಆಗಲಿಲ್ಲ, ಹಾಗಾಗಿ ಬ್ರೇಕರ್ಗಳನ್ನು ತರಿಸಿ ಅಗ್ನಿಶಾಮಕ ದಳದ ತಂಡ ಸುಮಾರು 16 ಅಡಿ ಪೈಕಿ 10 ಅಡಿಯನ್ನು ಅಗೆಯುವ ಕೆಲಸ ಈಗ ಮಾಡಿದ್ದಾರೆ, ಪೂರ್ಣ ಆಗಿದೆ. ಸದ್ಯ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ರಕ್ಷಣಾ ಕಾರ್ಯಾಚರಣೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರುಣ್ ಹಿಪ್ಪರಗಿ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರುಣ್, ಯಾವ ಹಂತದಲ್ಲಿದೆ ಈಗ ರಕ್ಷಣಾ ಕಾರ್ಯಾಚರಣೆ? ಸದ್ಯಕ್ಕೆ ಅಲ್ಲಿ ಏನು ನಡೀತಾ ಇದೆ ಅರುಣ್? ರಂಜಿತ್, ಏನು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಕ್ಷಣ ಗ್ರಾಮದಲ್ಲಿ ಏನು ಕೊಳವೆ ಬಾವಿಗೆ ಬಾಲಕ ಬಿದ್ದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಕೊಳವೆ ಬಾವಿ 18 ಅಡಿ ಆಳದಲ್ಲಿತ್ತು. ಆ 18 ಅಡಿ ಆಳದ ಪ್ರಕಾರ ಈಗ 10 ಅಡಿ ಆಳವನ್ನು ಹೊಡೆದಿರುವಂಥದ್ದು ಈಗಾಗಲೇ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಬೃಹತ್ ಆಕಾರದ ಒಂದು ಹಿಟಾಚಿಗಳನ್ನು ಮತ್ತು ಬಂಡೆ ಬ್ರೇಕರ್ಗಳನ್ನು ತರಿಸಿ ಒಂದು ಕೊರೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಹಿಟಾಚಿಯಲ್ಲಿ ನೀವು ನೋಡ್ತಾ ಇರ್ಬೋದು ಕಾರ್ಯ ನಡೀತಾ ಇದೆ. ಇನ್ನೂ 6 ಅಡಿ ಆಳದಲ್ಲಿ ಬಾಲಕ ಸಿಲುಕಾಕೊಂಡಿರುವಂಥದ್ದು. ಈಗಾಗಲೇ ಆ ಬಾಲಕನಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಈಗ ಆಮ್ಲಜನಕವನ್ನು ಕೊಡುವಂಥ ವ್ಯವಸ್ಥೆಯನ್ನು ಆರೋಗ್ಯ ಅಧಿಕಾರಿಗಳು ಸಹಿತ ಮಾಡ್ತಾ ಇರುವಂಥದ್ದು. ಈಗಾಗಲೇ ಈ ಸ್ಥಳದಲ್ಲಿ ಆರೋಗ್ಯ ಅಧಿಕಾರಿಗಳು ಆ ಬಾಲಕನ ಚಲನವಲನವನ್ನು ಸಹಿತ CC ಕ್ಯಾಮ್ರಾದ ಮೂಲಕ ಎಲ್ಲ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಆತನಿಗೆ ಕೊರತೆ ಆಗದಂತೆ ಆಮ್ಲಜನಕದ ಸಿಲಿಂಡರ್ಗಳ ವ್ಯವಸ್ಥೆಯನ್ನು ಸಹಿತ ಮಾಡಿಕೊಂಡಿರುವಂಥದ್ದು. ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳ ಜೊತೆಗೆ ಸ್ಥಳೀಯ ಪೊಲೀಸರು ಸಹಿತ ಸಾಥನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂಥ ಋಷಿಕೇಶ್ ಸೋನಾವಣೆಯವರು ಕೂಡ ಸಹಿತ ಇಲ್ಲಿ ವಾಸ್ತವ್ಯವನ್ನು ಹೂಡಿರುವಂಥದ್ದು. ಜಿಲ್ಲಾ ಪಂಚಾಯತ್ CEO ಆಗಿರುವಂಥ CEO ಅವರು ಸಹಿತ ಇಲ್ಲಿ ಸ್ಥಳದಲ್ಲಿ ವಾಸ್ತವ್ಯವನ್ನು ಹೂಡಿ ಸಾಕಷ್ಟು ಗ್ರಾಮಸ್ಥರು ಸಹಿತ ಇಲ್ಲಿ ಬಾಲಕ ಹುಟ್ಟಿ ಬರಲಿ ಅನ್ನುವಂಥ ಒಂದು ಯಾವುದೇ ರೀತಿಯಾದಂಥ ತೊಂದರೆ ಆಗದೆ ಆ ಬಾಲಕ ಬದುಕಿ ಬರಲಿ ಅಂತೇಳಿ ಪ್ರಾರ್ಥನೆಯನ್ನು ಸಹಿತ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ. ಸಾಗರೋಪಾದಿಯಲ್ಲಿ ಜನರು ಸಹಿತ ಬಂದು ಸ್ಥಳದಲ್ಲಿ ಆ ಒಂದು ಬಾಲಕ ಬದುಕಿ ಬರಲಿ ಅನ್ನುವಂಥ ಒಂದು ಪ್ರೇಯರನ್ನು ಸಹಿತ ಮಾಡ್ತಾ ಇರುವಂಥದ್ದು. ಕಾರ್ಯಾಚರಣೆಗೆ ಯಾವುದೇ ರೀತಿಯಾದ ಅಡ್ಡಿ ಆಗದಂತೆ ಮತ್ತು ಬಾಲಕನನ್ನು ಹೊರಗೆ ತೆಗೆದ ತಕ್ಷಣ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಸುಸಜ್ಜಿತವಾದಂಥ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಸಹಿತ ಮಾಡಿಕೊಂಡಿರುವಂಥದ್ದು. ಬಾಲಕನ ಸಂಪೂರ್ಣವಾದಂಥ ಚಲನವಲನವನ್ನು ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಿರ್ಬೋದು, ಜೊತೆಗೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಸಹಿತ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೇನು 6 ಅಡಿಗಳ ಆಳವನ್ನು ಕೊರೆದರೆ ಬಾಲಕ ಮತ್ತೆ ಮರಳಿ ಬರೋ ಒಂದು ಬಾಲಕ ಕೈಗೆ ಸಿಗ್ತದೆ. ಅವನಿಗೆ ಆದಷ್ಟು ಧೈರ್ಯವನ್ನು ಕೊಡ್ತಾ ಬಾಲಕರ ಜೊತೆ ಮಾತಾಡಿಸುವಂಥ ಒಂದು ಕೆಲಸವನ್ನು ಸಹಿತ ಇಲ್ಲಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ರಂಜಿತ್, ಮತ್ತೊಂದು ಕಡೆಯಲ್ಲಿ ಅರುಣ್, ಈಗ ಸ್ಥಳದಲ್ಲಿ ಯಾರ್ಯಾರಿದ್ದಾರೆ? ಮತ್ತೆ ಸದ್ಯ ಈಗ ಶಾಸಕರು 11 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು, ಬಂದ್ರಾ?
ರಂಜಿತ್ ಇನ್ನೂ ಏನು ಶಾಸಕರು ಅಂದಿವೆ ಅಂತ ಹೇಳ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸರು ಸಹಿತ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಸ್ಥಳದಲ್ಲಿ SP ಆಗಿರುವಂಥ ಋಷಿಕೇಶ್ ಸೋಣಾವಣೆ ಅವರು, ಜಿಲ್ಲಾ ಪಂಚಾಯತ್ CO ಅವರು, ಜೊತೆಗೆ ಅಗ್ನಿಶಾಮಕದ ಹಿರಿಯ ಅಧಿಕಾರಿಗಳು ಹಾಗೂ ಪೊಲೀಸ್ನ ಎಲ್ಲ ಸಿಬ್ಬಂದಿಗಳು ಸಹಿತ ಇಲ್ಲಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಸಹಿತ ಯಶವಂತರಾಯ ಪಾಟೀಲ್ ಅವರು ಸಹಿತ ಸ್ಥಳಕ್ಕೆ ಆಗಮಿಸ್ತಾರೆ ಅಂತ ಹೇಳಿದ್ದಾರೆ. ಅವರು ಬಂದು ಕೂಡ ಅವರು ಏನು ಹೇಳ್ತಾರೆ ಅನ್ನೋದನ್ನು ಸಹಿತ ನಾವು ಕಾದು ನೋಡಬೇಕಾಗುತ್ತೆ. ಅರುಣ, ಸದ್ಯಕ್ಕೆ ಈಗ ಪೋಷಕರು ಹೇಗಿದ್ದಾರೆ ಮತ್ತು ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಯಾರಾದರೂ ಅಲ್ಲಿ ಇದ್ದಾರಾ? ಮತ್ತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರಾ? ಯಾರ್ಯಾರ ಅಧಿಕಾರಿಗಳಲ್ಲಿದ್ದಾರೆ? ಅರುಣ್, ಜಸ್ಟ್ ಹೋಲ್ಡ್, ನಿಮ್ಮನ್ನು ಮಾತಾಡಿಸ್ತೀನಿ. ಅರುಣ್ ನೋಡಿ, ಈ ಕ್ಷಣದ ವಿಜುವಲ್ ಅನ್ನು ಗಮನಿಸ್ತಾ ಇದ್ದೀರಿ. ಏನು ನಡೀತಾ ಇದೆ ಅಲ್ಲಿ? ಕಾರ್ಯಾಚರಣೆ ಹೇಗಿದೆ? ಸಾಗರೋಪಾದಿಯಲ್ಲಿ ಆ ಮಗುವನ್ನ ರಕ್ಷಣೆ ಮಾಡೋದಕ್ಕೆ ಸಿಬ್ಬಂದಿ ಹರಸಾಹಸ ಪಡ್ತಾ ಇರುವಂತ ಲೈವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮತ್ತೆ ಆ ಮಗುವಿನ ಪೋಷಕರು ರೋಧಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ, ಇದು ಎಕ್ಸ್ಕ್ಲೂಸಿವ್ ದೃಶ್ಯ. ಇದು ಅಕ್ಕಾರ ಎಷ್ಟು ಕೈ ಅದ್ರಿ ನೀವೆಲ್ಲಿದ್ರಿ ಅವಾಗ? ನಿಮ್ಮ ಎಷ್ಟ ಬಿಟ್ಟು ಆಕ್ಷನ್ ಮೇಡಮ್ ಇದು 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 ಚಿತನ್ನು ಹೊರತೆಗೆಯಬೇಕಾಗಿರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗದಂತೆ ನಿಧಾನಗತಿಯಲ್ಲಿ ಬಂಡೆಗಳನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿಯು ಸಹಿತ ಆ ಹಿಟಾಚಿ ಆಪರೇಟರ್ಗಳಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇರುವಂಥದ್ದು. ಜೊತೆಗೆ ಸ್ಥಳದಲ್ಲಿ ಆ ಒಂದು ಹಿಟಾಚಿ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅಂತ ಖುದ್ದು SP ಋಷಿಕೇಶ್ ಸೋಣಾವಣೆಯವರು ಸಹಿತ ಇಲ್ಲಿ ಖುದ್ದು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಅಂದರೆ ವಿದ್ಯುತ್ ಪೂರೈಕೆ ಮಾಡೋದಕ್ಕೆ ನಿಮ್ಮ ಎಷ್ಟ ಬಿಟ್ಟು ಆಕ್ಷನ್ ಮೇಡಮ್ ಇದು ಕೆಲಸ ಮಾಡಬಾರ್ದು ಅಂತೇಳಿ ಪಾಲಕರಿಗೆ ಧೈರ್ಯ ಹೇಳುವಂಥ ಒಂದು ಕೆಲಸವನ್ನು ಸಹಿತ ಹಿರಿಯ ಅಧಿಕಾರಿಗಳು ಅಂದರೆ ಆರೋಗ್ಯ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಯಾಕಂದರೆ ಮಗುವಿನ ದೃಶ್ಯವನ್ನು ತೋರಿಸ್ತಾ ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಸಹಿತ ಮಾಡ್ತಾ ಇದ್ದಾರೆ. ಮತ್ತು ಕಾರ್ಯಾಚರಣೆಗೆ ಸ್ಥಳೀಯರು ಯಾವುದೇ ರೀತಿಯಾದಂಥ ತೊಂದರೆ ಮಾಡಬಾರ್ದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಸಹಿತ ಮಾಡಿಕೊಂಡಿದ್ದಾರೆ. ಸಾಗರೋಪಾದಿಯಲ್ಲಿ ಜನರು ಸಹಿತ ಇಲ್ಲಿ ಬಂದು ಒಂದು ಕಾರ್ಯಾಚರಣೆಯನ್ನು ವೀಕ್ಷಿಸ್ತಾ ಇದ್ದಾರೆ. ಜೊತೆಗೆ ಏನು ಬದುಕಿ ಬರಲಿ ಅನ್ನುವಂಥ ಒಂದು ಪ್ರೇಯರನ್ನು ಸಹಿತ ಮಾಡ್ತಾ ಇರುವಂಥದ್ದು. ಕಾರ್ಯಾಚರಣೆಗೆ ಗ್ರಾಮಸ್ಥರು ಸಹಿತ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಬೃಹದಾಕಾರ ಬಂಡೆಗಳನ್ನು ಸಹಿತ ಒಡೆದು, ಅಂದರೆ ಇನ್ನೇನು ಕೇವಲ 6 ಅಡಿ ಆಳ ಆಗಿದ್ದರೆ ಸಂಚಿತ್ ಆತನನ್ನು ಹೊರತೆಗೆಯುವಂಥ ಕೆಲಸ ಮಾಡ್ಬೋದು ಅನ್ನುವಂಥ ದೃಷ್ಟಿಯಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸಹಿತ ಹೇಗೆ ಕೊರಿಬೇಕು ಅನ್ನುವಂಥ ಒಂದು ಮಾರ್ಗದರ್ಶನವನ್ನು ಸಹಿತ ನೀಡ್ತಾ ಇದ್ದಾರೆ. ಜೊತೆಗೆ ನುರಿತ ತಜ್ಞರ ತಂಡವನ್ನು ಸಹಿತ ಇಲ್ಲಿ ಕರೆಸಿರುವಂಥದ್ದು. ಅಂದರೆ ಬಾಲಕನ ಒಂದು ಚಲನವಲನ ಆಗಿರ್ಬೋದು, ಆತನಿಗೆ ಒಂದು ಆಕ್ಸಿಜನ್ ಕೊಡುವಂಥ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನು ಸಹಿತ ಅವರು ಮಾಡಿಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಸಾಕಷ್ಟು ಕಾರ್ಯಗತಿಯಲ್ಲಿ ಈಗ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೀವು ಎಷ್ಟು ಅಡಿ ಅಂದರೆ ಈಗ ಆಲ್ರೆಡಿ 10 ಅಡಿ ಆಳವನ್ನು ಕೊರೆದಿದ್ದಾರೆ. ಆ ಆಳವನ್ನು ಸಹಿತ ಜೊತೆಗೆ ಆ ಒಂದು ಮಾರ್ಗದರ್ಶನದ ಜೊತೆಗೆ ತಜ್ಞರ ಒಂದು ಮಾರ್ಗದರ್ಶನದ ಜೊತೆಗೆ ಆ ಒಂದು ಏನು ಬಂಡೆ ಕೊರೆಯುವಂಥ ಒಂದು ಕಾರ್ಯವನ್ನು ಸಹಿತ ನಡೀತಾ ಇರುವಂಥದ್ದು. ರಂಜಿತ್, ಮತ್ತೊಂದು ಕಡೆಯಲ್ಲಿ ಇದಕ್ಕೆ ಈ ಕಾರ್ಯಾಚರಣೆಗೆ ಅಲ್ಲಿ ಬಂಡೆ ಸಿಕ್ಕಿದ್ರಿಂದಾಗಿ ಸ್ವಲ್ಪ ಅಡ್ಡಿ ಆಯಿತು ಅನ್ನೋ ಮಾಹಿತಿ ಇದೆ. ಈಗ ಆ ಬಂಡೆಯನ್ನು ಒಡೆದ್ರ ಹೇಗಿದೆ ಈಗ ಅಂತ ಕಾರ್ಯಾಚರಣೆ?